ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಬೇಗ ಎದ್ದು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ಟೆಂಪಲ್ಗಳನ್ನು ನಾವು ಹೋಗಿ ಬರಬೇಕಾಗಿದೆ ಇವತ್ತು. ಹಾಗಾಗಿ ಬೆಳಿಗ್ಗೆ ಬೇಗ ಹೊರಟಿದ್ದೀವಿ. ನಾವು ಬೆಳಿಗ್ಗೆ ಮನೇಲೇನು ತಿಂಡಿ ಮಾಡಿರಲಿಲ್ಲ, ಹಾಗಾಗಿ ಆನ್ ದಿ ವೇನೇ ನಾವು ತಿಂಡಿ ತಿಂದ್ಕೊಳ್ಳೋಣ ಅಂತ ಇನ್ನೇನು ಧರ್ಮಸ್ಥಳಕ್ಕೆ ಹತ್ತಿರ ಇರೋಂಥ ಒಂದು ರೆಸ್ಟೋರೆಂಟ್ಗೆ ನಾವು ಹೋಗಿ ಅಲ್ಲಿ ಎಲ್ಲರೂ ಕೂಡ ಇಡ್ಲಿ ಥರ ಅವ್ರ ತಿಂಡಿ ಏನು ಬೇಕೋ ಎಲ್ಲರೂ ಕೂಡ ತಿಂಡಿನ ತಿಂದ್ಕೊಂಡು ನಾವು ಲೇಟಾಗಿಬಿಡುತ್ತೆ ಅಂತ ಹೊರಟ್ವಿ. ಮಕ್ಕಳು ತಿಂಡಿಯೆಲ್ಲ ಆದಮೇಲೆ ಅಲ್ಲಿ ಆಟ ಆಡೋದೆಲ್ಲ ನೋಡಿಬಿಟ್ಟು ಆಟ ಆಡೋಕ್ಕೆ ಟೈಮ್ ಆಗುತ್ತೆ. ಬನ್ನಿ ಬಾ ಅಮ್ಮ. ತನು ಬನ್ನಿ. ನನ್ನ ಮಗಳು ಹಠ ಮಾಡ್ತಾ ಇದ್ದಾಳೆ, ಬರ್ತಾನೆ ಇಲ್ಲ. ಅವಳಿಗೆ ಇಷ್ಟ ಆಗ್ಬಿಟ್ಟಿದೆ ಅದ್ರಲ್ಲಿ ಆಟ ಆಡೋ ಅಂಥದ್ದು. ಆಮೇಲೆ ಲೇಟ್ ಆಗುತ್ತೆ ಅಂತೇಳಿ ನಾವೆಲ್ಲ ಹೊರಟ್ವಿ. ಓಕೆ, ಧರ್ಮಸ್ಥಳನೂ ಕೂಡ ಬಂತು. ಆಮೇಲೆ ನಾವು ಇನ್ನು ಸ್ನಾನ ಏನು ಮಾಡೋಕ್ಕೆ ಹೋಗಲಿಲ್ಲ ನದಿ ಹತ್ರ, ಯಾಕೆಂದರೆ ನಾವು ಮನೆಯಿಂದನೇ ಆಗ್ತಾನೆ ಎಲ್ಲರೂ ಕೂಡ ಬೆಳಿಗ್ಗೆನೇ ಬೇಗ ಇದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಮತ್ತು ಲೇಟ್ ಆಗಿಬಿಡುತ್ತೆ, ಹಾಗಾಗಿ ನಾವು ದರ್ಶನ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಹೊರಟ್ವಿ. ಕಾರ್ ಪಾರ್ಕಿಂಗ್ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಇವಾಗ. ನಾವು ಹೋದಾಗಂತೂ ತುಂಬಾ ಬಿಸಿಲಿತ್ತು, ಇಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು, ಸೆಕೆ ಅಷ್ಟು ಆಗ್ತಾಯಿತ್ತು ಹೇಳಬೇಕು ಅಂದರೆ. ಮತ್ತು ನಾವು ಕಾರ್ನೆಲ್ಲ ಪಾರ್ಕಿಂಗ್ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಫ್ಯಾಮಿಲಿ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋದು ಅಂದರೆ ತುಂಬಾ ಖುಷಿ ಇರುತ್ತೆ ಅಲ್ವಾ. ಅದರಲ್ಲೂ ಈ ಧರ್ಮಸ್ಥಳ, ಸುಬ್ರಹ್ಮಣ್ಯ ಅಂತ ಹೋದರೆ ಖುಷಿನೇ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತದೆ. ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಕೊಡು ಅಂತೇಳಿ ಮಾಡ್ತಾಯಿದ್ದ. ಆಮೇಲೆ ವೀಡಿಯೋ ಕೂಡ ಮಾಡಿಕೊಟ್ಟೆ ಒಂದು. ನಾವು ಹೋದಾಗ ಒಂದು 11 ಗಂಟೆ ಆಗಿತ್ತು ಅನಿಸುತ್ತೆ, ಆದರೆ ಅಷ್ಟು ಬಿಸಿಲಿರಲಿಲ್ಲ ಯಾವಾಗ ನಾವು ಹೋದಾಗ. ಮತ್ತೆ ನಾವು ದರ್ಶನ ಮಾಡ್ಕೊಂಡು ಬರೋ ಹೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲು. ನಾವು ಈಗ ಸ್ಪೆಷಲ್ ಎಂಟ್ರಿ ಏನಿರುತ್ತೆ, ಸ್ಪೆಷಲ್ ಟಿಕೆಟ್ಗಳನ್ನ ನಾವು ತೊಗೊತಾ ಇದ್ವಿ. ಯಾಕೆಂದರೆ ಪಾಪುಗೆ ರಶಲ್ಲಿ ಕ್ಯೂವಲ್ಲಿ ನಿಂತು ಹೋಗೋಕ್ಕೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು, ಅಮ್ಮ ಮತ್ತು ಮಗಳು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇನ್ನೊಂದೇನು ಅಂತ, ನಮಗೆ ಮಂಗಳಾರತಿ ಕೂಡ ಸಿಕ್ತು, ದೇವ್ರ ದರ್ಶನ ಕೂಡ ಆಯಿತು, ಬೇಗ ಬಂದ್ವಿ. ಆಮೇಲೆ ಹಾಗೆ ನಮ್ಮ ದೊಡ್ಡಮ್ಮವರು ಕೂಡ ಬಂದಿದ್ದರು. ಅವರು ಊಟಕ್ಕೆ ಹೋಗ್ತಾ ಇದ್ದಾಗ ನಮಗೂ ಕೂಡ ಸಿಕ್ಕರು. ನಾವು ಎಲ್ಲರೂ ಕೂಡ ಅವ್ರ ಜೊತೆನೇ ಊಟ ಮಾಡಿದ್ವಿ, ಅಂದರೆ ಅಮ್ಮ, ನಾನು ಮತ್ತು ಮಗಳು. ಅಪ್ಪ ಮತ್ತು ಅವರೆಲ್ಲರೂ ಕೂಡ ದರ್ಶನ ಮುಗಿಸ್ಕೊಂಡು ಅವ್ರು ಕೂಡ ಊಟ ಮುಗಿಸ್ಕೊಂಡು ಬಂದರು. ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ತುಂಬ ಬಿಸಿಲಿತ್ತು. ಧರ್ಮಸ್ಥಳಕ್ಕೆ ಅವ್ರು ಅಲ್ಲೇ ಸ್ಟೇ ಆಗ್ತೀವಿ ಅಂತ ಹೇಳಿದ್ರು, ಹಾಗಾಗಿ ಅವರು ಸ್ಟೇ ಆಗಿ ನೆಕ್ಸ್ಟ್ ಡೇ ಅವರು ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಅಂದರು. ಹಾಗಾಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಶಿಶಿಲಕ್ಕೆ. ಶಿಶಿಲ ದೇವಸ್ಥಾನ ತುಂಬಾ ಒಳ್ಳೆಯದು. ಅಲ್ಲಿ ನಮಗೆ ಏನೇ ಒಂದು ಚರ್ಮ ಕಾಯಿಲೆಗಳಿರ್ಬೋದು, ಯಾವುದೇ ಒಂದು ರೀತಿ ಕಾಯಿಲೆಗಳಿದ್ದರೆ ನಾವು ಸಂಕಲ್ಪ ಮಾಡಿಕೊಂಡು ಮೀನುಗಳಿಗೆ ಪುರಿನ ಹಾಕಿದ್ರೆ ಅದು ರೋಗಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಮೀನುಗಳಿದ್ವು ಅಲ್ಲಿ. ಆ ಮೀನುಗಳನ್ನ ದೇವರ ಮೀನುಗಳು ಅಂತಲೇ ಹೇಳ್ತಾರೆ. ನಮಗೆ ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ರೂ ಈ ಟೆಂಪಲ್ಗೆ ಹೋಗಿ ವಿಸಿಟ್ ಕೊಟ್ಟು ಸಂಕಲ್ಪ ಮಾಡಿ ಮೀನುಗಳಿಗೆ ಪುರಿ ಹಾಕಿ ಬಂದ್ವಿ ಅಂತ ಅಂದರೆ ಯಾವುದೇ ರೋಗಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಎಷ್ಟೊಂದು ಮೀನುಗಳಿದೆ ಅಂತ ಹೇಳ್ಬಿಟ್ಟು. ಈ ಟೆಂಪಲ್ ಬಂದು ಶಿಶಿಲೇಶ್ವರ ದೇವಸ್ಥಾನ. ಇಲ್ಲಿ ಶಿವನ ದೇವಸ್ಥಾನ ಇರೋವಂಥದ್ದು. ಎಷ್ಟೆಷ್ಟು ದೊಡ್ಡ ದೊಡ್ಡ ಮೀನುಗಳಿದೆ ನೋಡಿ. ಮತ್ಸ್ಯ ತೀರ್ಥ ಅಂತಲೇ ಹೇಳ್ತಾರೆ. ಈ ಟೆಂಪಲ್ ಬಂದು ಸುಮಾರು ಒಂದು 800 ವರ್ಷದ್ದು ಹಳೆಯದು ಅಂತಲೇ ಹೇಳ್ತಾರೆ. ನಾವು ಕೂಡ ಎಲ್ಲರೂ ಮೀನುಗಳಿಗೆ ಪುರಿನ ಹಾಕಿದ್ವಿ. ಪುರಿ ಹಾಕಿದ ತಕ್ಷಣ ಒಂದು ಕಡೆಗೆ ತುಂಬ ಮೀನುಗಳು ಸೇರಿಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ವು. ನೋಡೋಕೆ ಅಷ್ಟೊಂದು ಖುಷಿ ಆಗ್ತಾಯಿತ್ತು, ಅಷ್ಟೊಂದು ಮೀನಿತ್ತು ಈ ಇದರಲ್ಲಿ.
ನನ್ನ ತಮ್ಮ ಎಲ್ಲರದ್ದು ವೀಡಿಯೋ ಮಾಡ್ತಾ ಇದ್ದ, ನಾನೇ ಹೇಳ್ತಾ ಇದ್ದೆ ವೀಡಿಯೋಸ್ ಮಾಡು ವೀಡಿಯೋ. ಓಕೆ, ದೇವ್ರ ದರ್ಶನ ಕೂಡ ಮಾಡಿಕೊಂಡು ನಾವು ನೆಕ್ಸ್ಟು ಟೆಂಪಲ್ಗೆ ಹೊರಟ್ವಿ. ಟೈಮ್ ಆಗ್ತಾಯಿತ್ತು, ಇನ್ನು ಟೈಮ್ ಕಳಿಬೇಕು ಅನ್ನೋಷ್ಟು ಅಲ್ಲಿ ಖುಷಿ ಇತ್ತು. ಅಲ್ಲಿಯ ವಾತಾವರಣ ತುಂಬ ಚೆನ್ನಾಗಿತ್ತು, ಅಲ್ಲಿ ನೇಚರ್ ಚೆನ್ನಾಗಿತ್ತು. ಅದ್ರ ಜೊತೆಗೆ ಅಲ್ಲಿ ತೂಗ ಸೇತುವೆ ಇತ್ತು ನೋಡಿ, ಅಲ್ಲಿಂದ ಮೀನುಗಳನ್ನ ನೋಡುವಂಥದ್ದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಷ್ಟೊಂದು ಮೀನು, ದೊಡ್ಡ ದೊಡ್ಡ ಮೀನುಗಳಿತ್ತು ಅಲ್ಲಿ. ನನ್ನ ಮಗಳಿಗೆ ಅಂತ ತೋರಿಸ್ತಾ ಇದ್ದು, ನೋಡು ಮಗಳ ಎಷ್ಟೊಂದು ಮೀನಿದೆ. ಅಪ್ಪ ಕರ್ಕೊಂಡಿದ್ರು ಅವಳನ್ನ. ಅವಳು ಬೇರೆ ಯಾರ ಹತ್ರನೂ ಹೋಗ್ತಾನೆ ಇಲ್ಲ, ಅಷ್ಟು ಅಳ್ತಾ ಇದ್ಲು. ಅಪ್ಪನ ಹತ್ರ ಮಾತ್ರ ಹೋಗ್ತಾ ಇದ್ಲು. ಒಂದು ಸ್ವಲ್ಪ ಹೊತ್ತು ಅದು ಸ್ಟಾರ್ಟಿಂಗ್ ಅವ್ರ ಹತ್ರನೂ ಹೋಗಲಿಲ್ಲ, ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಯಿತು. ಎಲ್ಲರೂ ಕೂಡ ಇಲ್ಲೊಂದು ವಿಡಿಯೋ ಮಾಡಿಕೊಂಡು ಹಾಗೆ ಫೋಟೋಸ್ನ ತಗೊಂಡ್ವಿ. ನೆಕ್ಸ್ಟ್ ಟೆಂಪಲ್ಗೆ ಲೇಟ್ ಆಗುತ್ತೆ ಅನ್ನೋದ್ರಿಂದ ನಾವು ಜಾಸ್ತಿ ಸಮಯ ಇರೋಕ್ಕಾಗಲಿಲ್ಲ ಅಲ್ಲಿ ಟೆಂಪಲಲ್ಲಿ. ಬೇಗ ಬೇಗ ಹೊರಟ್ಬಿಡೋಣ, ಮತ್ತು ಮಳೆ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಕ್ಕ ಕಾಣಿಸ್ಕೊಳ್ಳಿ ವಿಡಿಯೋಗೆ. ಬಿಡಿ ಕಾಣಿಸ್ಕೊಂಡ್ರಿ ಎಲ್ಲ ಹಿಡಿತೀನಿ ಬಿಡಪ್ಪ. ತುಂಬ ಚೆನ್ನಾಗಿತ್ತು ಲೊಕೇಶನ್ನು. ನನ್ನ ಮಗಳು ನೋಡಿಲಿ ವಿಡಿಯೋ ಮಾಡಿ ಆಂಟಿ ಅಂತೇಳಿ. ನಾವು ನೆಕ್ಸ್ಟು ಹೊರಟಿದ್ದಿಲ್ಲಿ ಅಂತಂದರೆ ಸೌತಡ್ಕ ಗಣಪತಿ ಟೆಂಪಲ್ಗೆ ಹೊರಟ್ವಿ. ಅಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಲೇ ನಾವು ಅಂದ್ಕೊಂಡು ಹೋಗಿದ್ದು. ಜಾಸ್ತಿ ಎಲ್ಲೂ ಟೆಂಪಲಲ್ಲಿ ಇರೋಕ್ಕಾಗಲಿಲ್ಲ ನಮಗೆ, ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷ ಅಷ್ಟೇ ಟೆಂಪಲ್ಲು. ಆಮೇಲೆ ಹೊರಡೋದು ಈಗ ಆಯಿತು. ಅಲ್ಲಿಂದ ಸೌತಡ್ಕ ಬಂದು ದೇವ್ರ ದರ್ಶನ ಕೂಡ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ನಾವೆಲ್ಲರೂ ಕೂಡ. ನಾವು ನೆಕ್ಸ್ಟ್ ಹೊರಟಿದ್ದು ಸುಬ್ರಹ್ಮಣ್ಯ ಟೆಂಪಲ್ಗೆ. ಮಳೆ ಸಿಗುತ್ತೆ ಅಂತಲೇ ಹೊರಟ್ವಿ, ಆದರೂ ನಾವು ಹೋಗೋ ಹೊತ್ತಿಗೆ ಸ್ವಲ್ಪ ಮಳೆ ಉದುರುತ್ತಾನೆ ಇತ್ತು. ಫೈನಲಿ ನಾವು ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಬಂದ್ವಿ. ಮಳೆ ಬಂದು ಹೋಗಿದೆ, ಸ್ವಲ್ಪ ಉದ್ರಿದೆ ಅಷ್ಟೇ, ಜಾಸ್ತಿ ಏನು ಮಳೆ ಬರ್ತಾ ಇರಲಿಲ್ಲ ನಾವು ಹೋದಾಗ. ಮತ್ತು ನಾವು ಅಪ್ಪಾಜಿಯವರೇ ಕರ್ಕೊಂಡಿದ್ದು ನನ್ನ ಮಗಳನ್ನ. ಅವಳು ಯಾರ ಹತ್ರ ಹೋಗ್ತಾ ಇರಲಿಲ್ಲ, ಹಾಗಾಗಿ ಅಪ್ಪನೇ ಎಲ್ಲ ಕಡೆ ಕರ್ಕೊಂಡು ಓಡಾಡಿದ್ದು. ಅಮ್ಮ ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ, ಎಷ್ಟು ಮುದ್ದು ಮಾಡಿದ್ರು ಬರಲಿಲ್ಲ, ಆ ಥರ ಆಟ ಮಾಡ್ತಾಯಿದ್ಲು ನನ್ನ ಮಗಳು. ಮೋಡ ಆಗಿತ್ತು, ಆದರೆ ಮಳೆ ಏನು ಬರ್ತಾ ಇರಲಿಲ್ಲ ಅಷ್ಟೊಂದು. ಬಟ್ ನೇಚರ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಎಲ್ಲರದು ಕೂಡ ವೀಡಿಯೋ ಮಾಡ್ಕೊಂಡ್ವಿ. ಅಪ್ಪ ನೋಡಿಲಿ ಮಮ್ಮಿ ನೋಡು ಸ್ಮೈಲ್ ಮಾಡು ಅಂತ ಹೇಳ್ತಾ ಇದ್ರು, ಲಾಸ್ಟಿಗೆ ನಗ್ತಾ ಇದ್ಲು ಅಂತ ಹೇಳ್ತಾ ಇದ್ದಾರೆ ಅಪ್ಪಾಜಿ. ಕವಿತಾನ ಮತ್ತು ಸಚಿನಣ್ಣನ ವೆಯ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ. ಅವ್ರು ಕಾರ್ ಪಾರ್ಕಿಂಗ್ ಮಾಡಿ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಅವ್ರು ಕೂಡ ಬಂದರು. ಎಲ್ಲರೂ ಕೂಡ ದರ್ಶನಕ್ಕೆ ಹೊರಟ್ವಿ. ಓಕೆ, ದೇವಸ್ಥಾನಕ್ಕೆ ಬಂದ್ವಿ, ನಾವು ಕೂಡ ದರ್ಶನ ಮಾಡ್ಕೊಂಡ್ವಿ. ಬಟ್ ಇವರು ಸ್ಪೆಷಲ್ ಟಿಕೆಟ್ ತೊಗೊಂಡ್ರು. ಯಾರು ಒಂದು ಬಟ್ 4 ಜನಕ್ಕೆ ಮಾತ್ರನೇ ಅಲೋ ಇದ್ದಿದ್ದು, ಹಾಗಾಗಿ ನಾನು, ನನ್ನ ತಮ್ಮ ಮತ್ತು ನನ್ನ ಮಗಳು ಹಾಗೆ ದರ್ಶನ ಮಾಡ್ಕೊಂಡ್ವಿ. ಬೇಗ ಆಯಿತು. ಆದರೆ ನಮ್ಮ ಅಪ್ಪ ಅವ್ರು ಮಾತ್ರ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಾವು ದೇವ್ರ ಪ್ರಸಾದ ಊಟ ಕೊಡ್ತಾಯಿದ್ರು ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಆಮೇಲೆ ನನ್ನ ಮಗಳನ್ನ ಅಲ್ಲಿ ಯಾರು ಮಾತಾಡ್ಸ್ತಾರೋ ಅವ್ರ ಜೊತೆಗೆಲ್ಲ ಹೋಗ್ತಾಯಿದ್ಲು, ಅವ್ರನ್ನೆಲ್ಲ ಅವರು ನನ್ನ ಮಗಳು ಕರ್ಕೊಂಡು ಎತ್ಕೊಳ್ಳೋದು ಆಟಾಡ್ಸೋದು ಮಾಡ್ತಾಯಿದ್ರು. ಆಮೇಲೆ ನನ್ನ ತಮ್ಮ ಕೂಡ ಅವಳು ಓಡಾಡಬೇಕು ಆ ಥರ ಅವಳಿಗೆ ಇಷ್ಟ, ಹಾಗಾಗಿ ಕೈ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡಿಸ್ತಾ ಇದ್ದ ನನ್ನ ತಮ್ಮ, ವಾಕ್ ಮಾಡಿಸ್ತಿದ್ದ. ಮಳೆನೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಅಪ್ಪ ಅವರು ಕೂಡ ಬಂದರು, ನಾವು ಅಲ್ಲಿಂದ ಬೇಗ ಹೊರಟ್ವಿ. ಮನೆಗೆ ಹೋಗೋತ್ತಿಗೆ 1 ಗಂಟೆ ರಾತ್ರಿ ಆಗಿತ್ತು. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.